ಡಿಯರ್ ಸ್ಟೂಡೆಂಟ್ಸ್, ಎರಡನೇ ಸೆಮಿಸ್ಟರ್ನಲ್ಲಿ ನಾವು ಮನಿ ಆ್ಯಂಡ್ ಪಬ್ಲಿಕ್ ಫಿನಾನ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ಇದರಲ್ಲಿ ನಾವು ಯಾಕೆ ಹಣದ ಬಗ್ಗೆ ಓದ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ನಾವು ಚರ್ಚೆ ಮಾಡ್ತಾ ಹೋಗೋದಾದರೆ, ಮನುಷ್ಯ ಏನು ಎವಲ್ಯೂಷನ್ ಆಗಿದೆ, ಮನುಷ್ಯನ ಎವಲ್ಯೂಷನ್ ಅದರಲ್ಲಿ ಅನೇಕ ಸಂಶೋಧನೆಗಳನ್ನು ಅವನು ಮಾಡಿಕೊಂಡು ಬಂದಿದ್ದಾನೆ. ಅವನ ನಾಗರಿಕತೆ ಬೆಳೆದಂತೆ ಮಾನವನ ಚಟುವಟಿಕೆಗಳು ಅನೇಕ ಬದಲಾವಣೆಗಳನ್ನು ಕಂಡಿವೆ. ಬಯಕೆಗಳಲ್ಲಿ ಅಪರಿಮಿತವಾಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಹೀಗೆ ಅನೇಕ ಅದು ದೇಶದ ಆರ್ಥಿಕ ಆಗಿರಲಿ, ರಾಜಕೀಯ, ಸಾಮಾಜಿಕ ಅನೇಕ ಚಟುವಟಿಕೆಗಳಲ್ಲಿ ಊಹಿಸಲಾಗದಷ್ಟು ಅವನು ಬದಲಾವಣೆಗಳನ್ನು ಕಂಡಿದ್ದಾನೆ. ಅದರಲ್ಲಿ ಹಣವು ಕೂಡ ಒಂದು. ಹಣದ ಪ್ರಾಮುಖ್ಯತೆ ಇವತ್ತು ಎಷ್ಟಿದೆ ಅಂತ ಹೇಳಿದರೆ, ಮತ್ತು ಅದರ ಒಂದು ಛಾಪು ಎಷ್ಟರ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಮೂಡಿದೆ ಅಂತ ಹೇಳಿದರೆ, ಕ್ರೌದರ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ, ಒಬ್ಬ ಎಕನಾಮಿಸ್ಟ್, ಕ್ರೌದರ್ ಅನ್ನುವಂಥ ಒಬ್ಬ ಎಕನಾಮಿಸ್ಟ್ ಹೇಳ್ತಾರೆ, ಅವರ ಗ್ರಂಥ, ಅವರ ಕೃತಿ ಏನಿದೆ, ಅವರ ಬುಕ್ನಲ್ಲಿ ಆ್ಯನ್ ಔಟ್ಲೈನ್ ಆಫ್ ಮನಿ ಅಂತಕ್ಕಂಥ ಒಂದು ಬುಕ್ನಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಇವತ್ತು ಅನೇಕ ಅದ್ಭುತವಾದಂಥ ಸಂಶೋಧನೆಗಳಲ್ಲಿ ಹಣವು ಕೂಡ ಒಂದು. ಉದಾಹರಣೆಗೆ, ಟೆಕ್ನಾಲಜಿಯಲ್ಲಿ ಹೇಗೆ ವೀಲ್, ಚಕ್ರ ಅನ್ನುವಂಥದ್ದು ಒಂದು ದೊಡ್ಡ ಸಂಶೋಧನೆಯೋ, ಹಾಗೆ ವಿಜ್ಞಾನದಲ್ಲಿ ಬೆಂಕಿ, ಫೈರ್, ಸೈನ್ಸ್ನಲ್ಲಿ ಫೈರ್ ಅನ್ನುವಂಥದ್ದು ಬಹಳ ದೊಡ್ಡ ಸಂಶೋಧನೆ. ಅದೇ ರೀತಿ ರಾಜಕೀಯದಲ್ಲಿ, ಪೊಲಿಟಿಕಲ್ ಸೈನ್ಸ್ನಲ್ಲಿ ವೋಟಿಂಗ್ ಅನ್ನುವಂಥದ್ದು ಬಹಳ ದೊಡ್ಡ ಸಂಶೋಧನೆ. ಅವೆಲ್ಲಕ್ಕೆ ಸಮನಾಗಿ ಮತ್ತೊಂದು ಸಂಶೋಧನೆ ಅರ್ಥಶಾಸ್ತ್ರದಲ್ಲಿ ಅವೆಲ್ಲವಕ್ಕೆ ಈಕ್ವಲೆಂಟ್ ಆಗಿ ಮತ್ತೊಂದು ಸಂಶೋಧನೆ ಆಗಿದೆ ಅಂತ ಹೇಳಿದರೆ ಅದು ಹಣ. ಅರ್ಥಶಾಸ್ತ್ರದಲ್ಲಿ ಹಣವೇ ಕೇಂದ್ರ ಬಿಂದು. ಹಾಗಾಗಿ ಹಣದ ಚಲಾವಣೆ ಮತ್ತು ಅದರ ಸ್ವರೂಪ, ಅದರ ಕಾರ್ಯಗಳು, ಫಂಕ್ಷನ್ಸ್, ಇವೆಲ್ಲವನ್ನು, ಅದರ ಎವಲ್ಯೂಷನ್ಸ್, ಇವೆಲ್ಲವನ್ನು ತಿಳ್ಕೊಳ್ತಕ್ಕಂಥದ್ದು ನಮ್ಮ ಬಾಧ್ಯತೆ. ಹೀಗಾಗಿ ನಾವು ಈ ಸೆಮಿಸ್ಟರ್ನಲ್ಲಿ ಹಣ ಮತ್ತು ಸಾರ್ವಜನಿಕ ಹಣಕಾಸು, ಮನಿ ಆ್ಯಂಡ್ ಪಬ್ಲಿಕ್ ಫೈನಾನ್ಸ್ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೀವಿ. ಆದರೆ ಮೊದಲಿಗೆ ಹಣದ ಎಕ್ಸಿಸ್ಟೆನ್ಸ್ನ ಮಾತನಾಡೋದಕ್ಕಿಂತ ಮುಂಚಿತವಾಗಿ ನಾವು ಬಾರ್ಟರ್ ಸಿಸ್ಟಮ್ನ ಬಗ್ಗೆ ಮಾತಾಡೋಣ. ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದರೆ, ಇನ್ ದ ಬಿಗಿನಿಂಗ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್, ಮನುಷ್ಯ ಅಸ್ತಿತ್ವಕ್ಕೆ ಬಂದಂತಹ ಮೊದಲುಗೊಂಡ ದಿನಗಳಿಂದ ಅವನ ನೀಡ್ಸ್ ತುಂಬ ಕಡಿಮೆ ಇತ್ತು. ನೀಡ್ಸ್ ವರ್ ಲಿಮಿಟೆಡ್, ಬಹಳ ಕಡಿಮೆ ಇತ್ತು. ಹಾಗಾಗಿ ಅವನ ಡಿಸೈರ್ ಮತ್ತು ವಾಂಟ್ಸ್ಗಳು ಕೂಡ ಬಹಳ ಲಿಮಿಟೆಡ್ ಆಗಿತ್ತು, ಬಹಳ ಕಡಿಮೆ ಪ್ರಮಾಣದಲ್ಲಿತ್ತು. ಹಾಗಾಗಿ ಅವನ ಉತ್ಪಾದನೆಗಳು ಕೂಡ ಇಂಡಿವಿಜುವಲ್ ಪ್ರೊಡಕ್ಷನ್ನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇತ್ತು. ಬಹಳ ದೊಡ್ಡ ಆಸೆಗಳಿಲ್ಲದೆ ಇರೋ ಕಾರಣ, ಅವಶ್ಯಕತೆಗಳು ಇಲ್ಲದೆ ಇದ್ದಿದ್ದ ಕಾರಣ ಉತ್ಪಾದನೆಗಳು ಕಡಿಮೆ ಆಗಿರ್ತಿತ್ತು. ಕೇವಲ ಅವನು ಆಹಾರಕ್ಕೆ ಮಾತ್ರ ಅಲ್ಲಿ ಸೀಮಿತನಾಗಿದ್ದ. ತನಗೇನು ಬೇಕೋ ತಾನು ಅದನ್ನು ಬೆಳೆದುಕೊಳ್ತಾ ಇದ್ದ. ಮುಂದೆ ಯಾವಾಗ ಅವನಿಗೆ ಕ್ಲಾತ್ಸ್ ಬಂತು, ಫಂಡಮೆಂಟಲ್ ಮನೆ, ಮಗದೊಂದು ಮತ್ತೊಂದು ವಸ್ತುಗಳು, ಹೀಗೆ ಅವನ ಫಂಡಮೆಂಟಲ್ ನೀಡ್ಸ್ಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಅವನ ವಾಂಟ್ಸ್ ಆ್ಯಂಡ್ ಡಿಸೈರ್ಸ್ಗಳು ಕೂಡ ತನ್ಮೂಲಕ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಅದರ ಜೊತೆಗೆ ಅವನು ತನ್ನಲ್ಲಿ ಇಲ್ಲದೆ ಇರತಕ್ಕಂತಹ, ಅಂದರೆ ತನ್ನ ಜಮೀನಿನ ಊಟಕ್ಕೇನು ಹೊರತುಪಡಿಸಿ ಫಂಡಮೆಂಟಲ್ ನೀಡ್ ಏನಿತ್ತು ಅದನ್ನು ತನ್ನಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನು ಬೇರೆಯವರಿಂದ ಕೊಂಡುಕೊಳ್ತಕ್ಕಂತಹ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಆಗ ಅಸ್ತಿತ್ವಕ್ಕೆ ಬಂದದ್ದೇ ಈ ಬಾರ್ಟರ್ ಸಿಸ್ಟಮ್. The barter system was the first stage of evolution. ನಾವು ಟ್ರೇಡ್ನಲ್ಲಿ ಮೊದಲ ಬಾರಿಗೆ ಎವಲ್ಯೂಟ್ ಆಗಿರ್ತಕ್ಕಂಥ ಯಾವುದಾದ್ರು ಒಂದು ಸಿಸ್ಟಮ್ ಅಂತ ಇದ್ದರೆ ಅದು ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಕರೀತೀವಿ. ಏನಿದು ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ, ಇಟ್ ಇನ್ವಾಲ್ವ್ಸ್ ದ ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್. ಇದು ನೇರವಾಗಿ ವಸ್ತುಗಳನ್ನು ಕೊಂಡು ಕೊಡುವಿಕೆ ಆಗಿರುತ್ತದೆ.
ಅಂದರೆ ವಸ್ತುಗಳಿಗೆ ಬದಲಾಗಿ ವಸ್ತುಗಳನ್ನೇ ಬದಲಾಯಿಸಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಹೀಗೆ a barter system economy is a moneyless economy because it was the first stage of the evolution in economy, right? ಹೀಗಾಗಿ ಇಲ್ಲಿ ನಾವು ಹಣವನ್ನು ಹೊರತುಪಡಿಸಿ ಇದ್ದಂತಹ ಎಕಾನಮಿ ಅಂತ ಹೇಳಿ ಕರೆದ್ರೆ ಅದನ್ನು ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹಣ ಇಲ್ಲ, ಇಲ್ಲಿ ಮಧ್ಯವರ್ತಿ ಇಲ್ಲ. ಹಣ ವಸ್ತುಗಳಿಗೆ ನೇರವಾಗಿ ಮತ್ತೊಂದು ವಸ್ತುವನ್ನು ಕೊಟ್ಟು ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್. ನಾವಿಲ್ಲಿ ಸ್ಕ್ರೀನ್ನಲ್ಲಿ ನೋಡುವ ಹಾಗೆ ವಾಟ್ ಈಸ್ ಬಾರ್ಟರ್ ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಬರೆಯಲಾಗಿದೆ. ದ ಓಲ್ಡೆಸ್ಟ್ ಸಿಸ್ಟಮ್ ಆಫ್ ಟ್ರೇಡಿಂಗ್, ಅತ್ಯಂತ ಹಳೆಯ ವ್ಯಾಪಾರದ ವ್ಯವಸ್ಥೆ ಅಂತ ಹೇಳಿ ನಾವು ಇದನ್ನು ಕರೀಬಹುದು. ಹಾಗೆ ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ಟೂ ಪಾರ್ಟೀಸ್ ವಿತೌಟ್ ಎನಿ ಇನ್ವಾಲ್ವ್ಮೆಂಟ್ ಆಫ್ ಕ್ಯಾಶ್. ಅಂದರೆ ನಾವು ಈಗೇನು ನೋಡ್ತಾ ಇದ್ದೀವಿ, ಹಣ ಮತ್ತು ಕ್ಯಾಶ್, ಇದರ ಇನ್ವಾಲ್ವ್ಮೆಂಟ್ ಇಲ್ಲದೆ ಅತ್ಯಂತ ಹಳೆಯ ವಿಧಾನದಲ್ಲಿ ನಾವು ಇಬ್ಬರು ವ್ಯಕ್ತಿಗಳ ನಡುವೆ ಆಗ್ತಾ ಇದ್ದಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು, ಟ್ರೇಡನ್ನು ನಾವೇನಂತ ಕರಿತೀವಿ ಇಲ್ಲಿ? ಬಾರ್ಟರ್ ಸಿಸ್ಟಮ್. ಟೋಟಲಿ ಬಾರ್ಟರಿಂಗ್ ಈಸ್ ಅ ಸಿಸ್ಟಮ್ ಆಫ್ ಎಕ್ಸ್ಚೇಂಜ್ ಆಫ್ ಸಮ್ ಗೂಡ್ಸ್ ವಿತ್ ಅದರ್ ಗೂಡ್ಸಸ್. ಓಕೆನಾ? ಹೀಗಾಗಿ ವಸ್ತುಗೆ ಬದಲಾಗಿ ವಸ್ತುವನ್ನು ಕೊಂಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಕರಿತಾ ಇದ್ದೀವಿ. ದೆನ್ ಬಾರ್ಟರ್ ಸಿಸ್ಟಮ್ ಅಂತಕ್ಕಂಥದ್ದು ಆಲ್ರೆಡಿ ಟ್ರೇಡಿಂಗ್ ಸಿಸ್ಟಮ್ ಒಂದು ಎಕ್ಸಿಸ್ಟ್ ಇದೆ ಅಂತ ಹೇಳಿದರೆ ಯಾಕೆ ಹಣ ಅನ್ನುವಂಥದ್ದು ಈ ಎವಲ್ಯೂಟ್ ಆಯಿತು, ಯಾಕೆ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಈ ಬಾರ್ಟರ್ ಸಿಸ್ಟಮ್ನಲ್ಲಿ ಇರ್ತಕ್ಕಂತಹ ಕೆಲವು ಡಿಫಿಕಲ್ಟೀಸ್ ಮತ್ತು ಇನ್ಕನ್ವೀನಿಯನ್ಸ್ಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಬಾರ್ಟರ್ ಸಿಸ್ಟಮ್ ಆಸ್ ಅ ಮೆಥಡ್ ಆಫ್ ಎಕ್ಸ್ಚೇಂಜ್, ದ ಬಾರ್ಟರ್ ಸಿಸ್ಟಮ್ ಹ್ಯಾಸ್ ಅ ಡಿಫಿಕಲ್ಟೀಸ್ ಆ್ಯಂಡ್ ಇನ್ಕನ್ವೀನಿಯನ್ಸ್. ಇಲ್ಲಿ ನಮಗೆ ಕೆಲವೊಂದು ಕ್ಲಿಷ್ಟತೆಗಳು ಕಂಡುಬರಲಿಕ್ಕೆ ಪ್ರಾರಂಭ ಆಯಿತು ಈ ವ್ಯಾಪಾರ ವಿಧಾನದಲ್ಲಿ. ಅಂದರೆ ವಸ್ತುಗಳಿಗೆ ಬದಲಾಗಿ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥ ಒಂದು ವ್ಯಾಪಾರ ನೀತಿ ಏನಿದೆ, ಇದರಲ್ಲಿ ನಮಗೆ ಕೆಲವೊಂದು ಕ್ಲಿಷ್ಟತೆಗಳು ಕಂಡುಬಂದವು, ಇನ್ಕನ್ವೀನಿಯನ್ಸ್ ನಮಗೆ ಪ್ರಾರಂಭ ಆಯಿತು. ಹೀಗಾಗಿ ಆ ರೀತಿಯ ಕೆಲವು ಅಂಶಗಳನ್ನು ನಾವಿಲ್ಲಿ ಸ್ಕ್ರೀನ್ನಲ್ಲಿ ಬರೆದಿದ್ದೇವೆ. ಅದನ್ನು ಒನ್ ಬೈ ಒನ್ ನಾವು ಅದನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡೋಣ. ಫಸ್ಟ್ ಒನ್, ಲ್ಯಾಕ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಇಲ್ಲಿ ಏನು ಮಾಡಬೇಕಾಗತ್ತೆ, ಇಬ್ಬರು ವ್ಯಕ್ತಿಗಳು ಕೋಇನ್ಸಿಡೆನ್ಸ್ ಆಗಿ ಬಯಕೆಗಳನ್ನು ಹೊಂದಿರಬೇಕಾಗುತ್ತೆ. ಹೇಗೆ ಕೋಇನ್ಸಿಡೆನ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಅಕ್ಕಿಯನ್ನು ಬೆಳೆಗಾರನಾಗಿದ್ದೀನಿ. ನಾನು ಅಕ್ಕಿಯನ್ನು ಬೆಳೆಯೋದ್ರಿಂದ ನನಗೆ ರಾಗಿ ಕೊಂಡುಕೊಳ್ಳುವ ಅವಶ್ಯಕತೆ ಇದೆ. ಹೀಗಾಗಿ ನಾನು ಭತ್ತವನ್ನು ಮಾರಿ ರಾಗಿಯನ್ನು ಕೊಂಡ್ಕೊಳ್ಬೇಕಾಗಿದೆ. ಹಾಗಾದರೆ ನಾನು ಭತ್ತವನ್ನು ಕೊಡಬೇಕು ಅಂದರೆ ಯಾರಿಗೆ ಕೊಡಬೇಕು? ರಾಗಿಯನ್ನು ಬೆಳೆಯುವವನಿಗೆ ಕೊಡಬೇಕು, ಒಂದು ಅಂಶ ಅದ. ಎರಡನೇದೇನು, ನಾನು ಯಾರಿಗೆ ಮಾರ್ಲಿಕ್ಕೆ ಹೊರಟಿದ್ದೀನೋ ಅಥವಾ ಯಾರು ರಾಗಿ ಬೆಳೆಗಾರನಿದ್ದಾನೋ ಅವನಿಗೂ ಭತ್ತದ ಅವಶ್ಯಕತೆ ಇರಬೇಕು. ಹಾಗಿದ್ರೆ ಮಾತ್ರ ಇಲ್ಲಿ ಟ್ರೇಡ್ ಆಗ್ಲಿಕ್ಕೆ ಸಾಧ್ಯ. ರಾಗಿ ಬೆಳೆಯುವವನಿಗೆ ಏನಾದರೂ ಬೇರೆ ರೀತಿಯ ಬಯಕೆಗಳಿದ್ರೆ, ಅವನ ನೀಡ್ಸ್ ಅಂಡ್ ವಾಂಟ್ಸ್ ಬೇರೆ ಇದ್ರೆ, ಆಗ ಈ ರೀತಿಯ ವ್ಯಾಪಾರ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಇಲ್ಲೇನಂತ ಕರೆದಿದ್ದೀವಿ? ಡಬಲ್ ಕೋ ಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಇಬ್ಬರು ವ್ಯಕ್ತಿಗಳು ಕೂಡ ಕೋಇನ್ಸಿಡೆಂಟ್ ಆಗಿ ಅವರ ಬಯಕೆಗಳಿರಬೇಕಾಗುತ್ತೆ. ಆಗ ಮಾತ್ರ ಈ ರೀತಿಯ ವ್ಯಾಪಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ್ವೈಸ್ ಆಗಲಿಕ್ಕೆ ಬಾರ್ಟರ್ ಸಿಸ್ಟಮ್ ಅನ್ನುವಂಥದ್ದು ಅಥವಾ ಅಲ್ಲಿ ಒಂದು ವ್ಯಾಪಾರ ಅಂತಕ್ಕಂಥದ್ದು ಏರ್ಪಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದುವರೆದು ನೋಡ್ತಾ ಹೋದರೆ, ಲ್ಯಾಕ್ ಆಫ್ ಕಾಮನ್ ಮೆಜರ್ಸ್ ಆಫ್ ವ್ಯಾಲ್ಯೂ. ಸರಿಯಾದಂತಹ ಮೆಜರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದರ್ ಇಸ್ ನೋ ಮೆಜರಬಿಲಿಟಿ. ಒಂದು ವಸ್ತುವಿನ ಮೌಲ್ಯವನ್ನು ನಾವು ಮೆಜರ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್,
ನಾನೀಗ ಈಸಿ ಆಗಲಿಕ್ಕೆ ಕಾರಣಕ್ಕೆ ನಾನು ಭತ್ತ ಮತ್ತು ರಾಗಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ತೇನೆ. 1 kg ಭತ್ತಕ್ಕೆ 1 kg ರಾಗಿಯನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾದ್ರೆ ಸರಿ ಅಂತ ಹೇಳಿ ನಮಗೆ ಅನ್ಸುತ್ತಾ? ತೂಕದಲ್ಲಿ ಸಮಾನತೆ ಇದೆ, ಆದರೆ ವಾಟ್ ಅಬೌಟ್ ವ್ಯಾಲ್ಯೂ? ಹೌದಾ? ಭತ್ತವನ್ನು ಬೆಳಿಲಿಕ್ಕೆ ಇವನು ಹಾಕಿರ್ತಕ್ಕಂಥ ಶ್ರಮ, ಇವನು ಮಾಡಿರ್ತಕ್ಕಂಥ ಖರ್ಚುಗಳನ್ನು ನಾವು ತುಲನೆ ಮಾಡಿದ್ರೆ ರಾಗಿಯ ಜೊತೆಗೆ, ರಾಗಿ ಬಹಳ ಕಡಿಮೆ ಶ್ರಮವನ್ನು ತೆಗೆದುಕೊಂಡಿದೆ, ಕಡಿಮೆ ಖರ್ಚನ್ನು ತೆಗೆದುಕೊಂಡಿದೆ. ಹಾಗಾಗಿ 1 kg ಭತ್ತಕ್ಕೆ 1 kg ರಾಗಿಯನ್ನು ಕೊಂಡ್ಕೊಳ್ಳೋದಾದ್ರೆ ಅಲ್ಲೇನಾಯ್ತು? ಸರಿಯಾದಂತಹ ಮೆಜರ್ಮೆಂಟ್ ಇಲ್ಲ ಅಂತಕ್ಕಂಥದ್ದಾಯ್ತು. ಹೀಗಾಗಿ ಎಷ್ಟು kg ಅಕ್ಕಿಗೆ ಎಷ್ಟು kg ರಾಗಿಗಳನ್ನು ಕೊಂಡ್ಕೊಳ್ಬೇಕು, ಎಷ್ಟು ಭತ್ತಕ್ಕೆ ಹಸುಗಳನ್ನು ಕೊಂಡ್ಕೊಳ್ಬೇಕು, ಕುರಿಗಳನ್ನು ಕೊಂಡ್ಕೊಳ್ಬೇಕು, ಕೋಳಿಗಳನ್ನು ಕೊಂಡ್ಕೊಳ್ಬೇಕು, ಹೀಗೆ ಬೇರೆ 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 ಅವನ ಆಸೆಗಳೇನಿತ್ತು ಅವುಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ವಸ್ತುಗಳಿತ್ತು, ಯಾವ ವಸ್ತುವಿಗೆ ಯಾವ ಪ್ರಮಾಣದ ಬೇರೆ ವಸ್ತುಗಳನ್ನು ಕೊಂಡ್ಕೊಳ್ಬೇಕು ಅಂತಕ್ಕಂತಹ ಸರಿಯಾದಂತಹ ಒಂದು ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ ಇಲ್ಲದೆ ಇರತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ದಟ್ಸ್ ವೈ there is a lack of common measure of value in barter system. Next, problem of divisibility. Indivisibility. ನಾವಿಲ್ಲಿ ಭಾಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವು ವಸ್ತುಗಳನ್ನು. ಫಾರ್ ಎಕ್ಸಾಂಪಲ್ ಈ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗ್ತದೆ, ಬಾರ್ಟರ್ ಸಿಸ್ಟಮ್ನ ಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ನಾವು ಹಸುವನ್ನು ಮಾರಲಿಕ್ಕೆ ಅಂತ ತೆಗೆದುಕೊಂಡು ಹೋಗಿದ್ದೀವಿ, ನಮಗೊಂದಷ್ಟು ಭತ್ತ ಅಕ್ಕಿ ಬೇಕು, ವಿ ನೀಡ್ ರೈಸ್, ಭತ್ತ ಬೇಕಾಗಿದೆ, ಅದಕ್ಕೆ ನಾನೊಂದು ಹಸುವನ್ನು ಒಂದು ಕೌವನ್ನು ನಾವು ಮಾರಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ನನಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಹಸುವಿಗೆ ಕನಿಷ್ಠ ಪಕ್ಷ ಒಂದು ಕ್ವಿಂಟಾಲ್ ಭತ್ತ ಸಿಗ್ತದೆ ಅಂತ ನಾವು ಇಟ್ಕೊಳ್ಳೋಣ. ಆದರೆ ಅಲ್ಲಿ ಇರುವವರ ಹತ್ರ ಏನಾಗಿದೆ, 1 ಕ್ವಿಂಟಾಲ್ಗಿಂತ ಕಡಿಮೆ ಭತ್ತವನ್ನು ಇಟ್ಕೊಂಡಿದ್ದಾರೆ. ಈಗ ನಾನು ಹಸುವನ್ನು ಕಟ್ ಮಾಡಿ ಮಾರ್ಲಿಕ್ಕೆ ಬರ್ತದಾ? ಇಲ್ಲ. ದೇರ್ ಇಸ್ ಡಿವಿಸಿಬಿಲಿಟಿ. ಭಾಗವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಎಂಥವ್ರನ್ನ ಹುಡುಕಬೇಕಾಗುತ್ತೆ? ಸಂಪೂರ್ಣವಾಗಿ ಒಂದು ಹಸುವನ್ನು ಬದಲಾಯಿಸ್ಕೊಳ್ಳಿಕ್ಕೆ, ಭತ್ತವನ್ನು ತೆಗೆದುಕೊಳ್ಳಿಕ್ಕೆ ಒಂದು ಹಸುವನ್ನು ಮಾರಬೇಕಾದ್ರೆ 100 kg ಅಥವಾ 1 ಕ್ವಿಂಟಾಲ್ ಭತ್ತವನ್ನು ಇಟ್ಕೊಂಡಿರುವವನ ಹತ್ರನೇ ಹೋಗಬೇಕಾಗುತ್ತೆ. ದೇರ್ ಇಸ್ ನೋ ಡಿವಿಸಿಬಿಲಿಟಿ. ಸೊ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್, ಈ ರೀತಿಯ ಸಮಸ್ಯೆಗಳು ಬಾರ್ಟರ್ ಸಿಸ್ಟಮ್ನಲ್ಲಿ ಕಂಡುಬರುವಂಥದ್ದನ್ನು ನಾವು ನೋಡ್ತೇವೆ. ಡಿಫಿಕಲ್ಟಿ ಇನ್ ಸ್ಟೋರಿಂಗ್ ವ್ಯಾಲ್ಯೂ. ನಾವು ವಸ್ತುಗಳನ್ನು ಸಂಪತ್ತಿನ ರೂಪದಲ್ಲಿ ನಾವು ಸ್ಟೋರ್ ಮಾಡಬೇಕಂತ ಹೇಳಿದರೆ ದ ಫಾರ್ಮ್ ಆಫ್ ವೆಲ್ತ್, ಗೂಡ್ಸ್ ಮತ್ತು ಸರಕುಗಳನ್ನು ನಾವು ಸಂಪತ್ತಿನ ಪರಿಕಲ್ಪನೆಯಾಗಿ ರೂಪವಾಗಿ ನಾವು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕೆ? ಇದು ತುಂಬ ಸ್ಪೇಸನ್ನು ಕನ್ಸ್ಯೂಮ್ ಮಾಡುತ್ತೆ, ಡ್ಯೂರಬಿಲಿಟಿ ಬಹಳ ಕಡಿಮೆ ಇದೆ. ಎಷ್ಟು ಅಂತ ನಾವು ಭತ್ತವನ್ನು ಸ್ಟೋರೇಜ್ ಮಾಡಿ ಕ್ವಿಂಟಾಲ್ ಗಟ್ಟಲೆ ಭತ್ತವನ್ನು ಸ್ಟೋರ್ ಮಾಡಿಕೊಂಡ್ರೆ ಕೂಡ ಸಂಪತ್ತು ಅಂತ ಹೇಳಿ, ಹೌದಾ? ಸಾಧ್ಯ ಇಲ್ಲ, ಕಷ್ಟ ಆಗ್ತದೆ. ಸ್ಟೋರಿಂಗ್ ವ್ಯಾಲ್ಯೂ ಇಲ್ಲಿ ನಮಗೆ ಸಂಪತ್ತನ್ನು ಶೇಖರಣೆ ಮಾಡಲಿಕ್ಕೆ ತುಂಬ ಡಿಫಿಕಲ್ಟ್ ಆಗ್ತದೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಬಾರ್ಟರ್ ಸಿಸ್ಟಮ್ನಲ್ಲಿ ನೋಡ್ತೀವಿ. ಮುಂದುವರೆದು ಡಿಫಿಕಲ್ಟಿ ಇನ್ ಮೇಕಿಂಗ್ ಡಿಫರ್ಡ್ ಪೇಮೆಂಟ್. ಒಂದು ಬಾರ್ಟರ್ ಸಿಸ್ಟಮ್ನ ಒಂದು ಸಂತೆ ನಡೀತಾ ಇದೆ ಅಂತ ಹೇಳಿದರೆ, ತಗೊಳ್ಳಪ್ಪ ನಾನು ಇಷ್ಟು ಕೊಡು, ಅರ್ಧ ಕೊಟ್ಟಿರ್ತೀನಿ, ಇನ್ನು ಅರ್ಧ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳಿ ಕೊಡುವಂಥ ವ್ಯವಸ್ಥೆ ಅಂದಿನ ದಿನಗಳಲ್ಲಿ ಆಗ್ತಿತ್ತು? ಸಾಧ್ಯ ಇಲ್ಲ. ಹೀಗಾಗಿ ಈ ರೀತಿಯ ಪೇಮೆಂಟ್ಸ್ ಮೆಥಡ್ಗಳು ಕೂಡ ಬಹಳ ಡಿಫಿಕಲ್ಟಿಯನ್ನು ಕೊಡ್ತಾ ಇತ್ತು. ಹಾಗಾಗಿ ಸರಿಯಾದ ಕನ್ವೀನಿಯನ್ಸನ್ನು ನಮಗೆ ಮಾಡ್ಕೊತಾರೆ. ಯಾರು ಪೇಮೆಂಟನ್ನು ಮಾಡಬೇಕಾಗಿರುತ್ತೋ ಅವನು ಸರಿಯಾದ ಕನ್ವೀನಿಯನ್ಸ್ ಇರಲಿಲ್ಲ, ಅವನಿಗೆ ಅವಶ್ಯಕತೆಗೆ ತಕ್ಕಂತೆ ಇರಬೇಕಾದ್ದೇನಿಲ್ಲ. ನಾವು ಪೂರ್ಣ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ನಮಗೆ ಬೇಕಾದಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಡಿಫಿಕಲ್ಟ್ ಇನ್ ದ ಕೇಸ್ ಆಫ್ ಸರ್ವಿಸಸ್ಗಳಿಗೆ ಹೇಗೆ ವ್ಯಾಲ್ಯೂವನ್ನು ಫಿಕ್ಸ್ ಮಾಡ್ತೇವೆ? ಯಾವ ರೀತಿಯ ವಸ್ತುಗಳನ್ನು ಕೊಡಬೇಕಾಗಿತ್ತು ನಮಗೆ ಗೊತ್ತಿಲ್ಲ. ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಯಾವ ಸ್ವರೂಪದಲ್ಲಿ ಕೊಡಬೇಕು,
So this kind of question will arise. ಹೀಗಾಗಿ ಈ ಬಾರ್ಟರ್ ಸಿಸ್ಟಮ್ನಲ್ಲಿ ಈ ರೀತಿಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು, ಇನ್ಕನ್ವೀನಿಯನ್ಸನ್ನು, ಡಿಫಿಕಲ್ಟೀಸ್ಗಳನ್ನು, ಲ್ಯಾಕ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಬರೋ ದಿನಗಳಲ್ಲಿ ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಬೇಕು ಅಂತ ಕಾರಣಕ್ಕೆ ಹಣದ ಒಂದು ಸ್ವರೂಪ ಹುಟ್ಕೊಳ್ಳಿಕ್ಕೆ ಪ್ರಾರಂಭ ಆಯಿತು. ಅದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ.